ಹೇಳಲ್ಲ ಏನು ಹೇಳೋದಿಲ್ಲ ಇವಾಗ. ಏನಾಯ್ತು ಮೀಟಾಗ ಏನಾಯ್ತು ಈಗ? ನನಗೆ ಫುಲ್ ಹೇ ಮ್ಯಾಮ್ರೋಸ ನಾ ಸಿಂಪಲ್ ರೀ ಹೊಸ ಹಿಡಿತು ಮಂದೇನಿ. ಸೊ ಇಳೊಳಗೆ ಏನಂದ್ರಪ್ಪ ನಾ ಹೊಂಟೇನಿ ಚಿತ್ತಾರ ಸ್ಟಾರ್ಸ್ ಅವಾರ್ಡ್ಸ್ಗ. ಅದೆಲ್ಲಂದ್ರಪ್ಪ ಬೆಂಗಳೂರದಾಗ. ಸೊ ಇವಾಗ ಆಲ್ರೆಡಿ ಬೆಂಗಳೂರದಾಗ ಬಂದೇನಿ. ಸೊ ಇವೆಂಟ್ ಹೋಗೋದೈತಿ. ಸೊ ನಾ ಫಸ್ಟ್ ಟೈಮ್ ಹೊಂಟೇನಿ. ಸೊ ಅಲ್ಲಿ ಹೆಂಗಿರುತ್ತೆ ಏನಿರುತ್ತೆ ನಂಗೂ ಗೊತ್ತಿಲ್ಲ. ಮತ್ತೆ ಅಲ್ಲಿ ಯಾವ್ಯಾವ ಹೀರೋಸ್ ಬರ್ತಾರ ಏನೇನು ಬರುತ್ತೆ ಒಟ್ಟನ ಏನೂ ಗೊತ್ತಿಲ್ಲ. ಸೊ ಫಸ್ಟ್ ಟೈಮ್ ಹೊಂಟೇನಿ. ಸೊ ನೀವೇನ್ ಮಾಡ್ಬೇಕಂದ್ರ ವಿಡಿಯೋನ ಪೂರ್ತಿ ನೋಡ್ಬೇಕಲ್ಲ ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ. ಸೊ ಯಾರು ಬರ್ತಾ ಅದು ತೋರಿಸ್ತೀನಿ. ಮತ್ ನಾ ಏನೇನ್ ಮಾಡ್ತಾ ಅದೆಲ್ಲ ತೋರಿಸ್ತೀನಿ. ಅದ್ರ ಸಂಬಂಧ ನೀವೆಲ್ಲರೂ ನೋಡ್ಬೇಕಂದ್ರಪ್ಪ ಈ ಚಾನಲ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಈ ವಿಡಿಯೋನ ಸ್ಕಿಪ್ ಮಾಡಲ್ದ ಪೂರ್ತಿ ನೋಡ್ರಿ. ಸೊ ಯಾಕಂದ್ರೆ ಸ್ಟಾರ್ಸ್ ಅವಾರ್ಡ್ ಐತಿ. ಸೊ ಫುಲ್ ಇದು ನಾವೊಂಥರ ಖುಷಿ ಆಗತೈತಿ ಅದ್ರ ಸಂಬಂಧ. ಸೊ ಮಜಾ ಇರುತ್ತೆ ಒಟ್ಟಿ ಲಾಗ್. ಸೊ ನೋಡ್ರಿ ನೀವು ಪೂರ್ತಿ. ಕಾಮ್ರೋಜ್ 4 ಗಂಟೆಕಲ್ಲಿ ಇರ್ಬೇಕಿತ್ತು. ಬಟ್ 5 ಜನ ಹೊಂಟಿದವ. ಅದಕ್ಕೆ ರೀಸನ್ ಯಾರಂದ್ರ ಮೇಕಪ್ 2 ತಾಸು ಮಾಡ್ಕೊಂಡಾವ. 2-3 ತಾಸು ಮೇಕಪ್ ಮಾಡ್ಕೊಂಡಾರ. ಕರೆಕ್ಟ್ ನಿಜ ಅಲ್ಲ ರವಿ? ಇಲ್ಲ ಸರ್, ನಾನ್ ಬೇಗನೆ ರೆಡಿ ಆದೆ. ಅಂದ್ರೆ ನಾವು ಇದು ಬಾ ಟೈಮ್ ಐತಿ. ನಾವ್ ಜಲ್ದಿ ಹೋಗಿ ಏನೇನೋ ಮಾಡ್ಬೇಕಂತ ಅನ್ಕೊಂಡಿತ್ತು. ಬಟ್ ಏನೂ ಇಲ್ಲ, ಇನ್ನೂ ಎಲ್ಲ ಡ್ಯಾಮೇಜ್ ಆಗಿದ್ದು ಇವಳಿದ್ರೆ. ನೋ ವೇ. ಸೊ ಯಾರಾದ್ರೂ ಕಮೆಂಟ್ ಮಾಡ್ರಿ ಇವಳ ಬಗ್ಗೆ, ಇವಳ ಮೇಕಪ್ ಬಗ್ಗೆ ನೋಡಿ. ಮೇಕಪ್ ಏನು ಮೇಕಪ್ ಆಗಿಲ್ಲ, ಕರೆಕ್ಟ್ ಆಗಿ ಹೇಳ್ರಿ. ಏನಾದ್ರು ಜಾಸ್ತಿ ಏನಾದ್ರು ಹಚ್ಚಿದೆ ಕಮೆಂಟ್ ಸೊ ನಾವಂತೂ ಇಬ್ರು ಮಂದಿ ರೆಡಿ ಆಗಿವ 5 ನಿಮಿಷದಾಗ. ಸೊ ಮತ್ತೊಂದೇನಂದ್ರಪ್ಪ, ಸೊ ಟ್ರಾಫಿಕ್ ಅಟ್ಕಾಸಿದೆವು. ಫುಲ್ ಟ್ರಾಫಿಕ್ ಒಂದಾಗಿದೆ. ಇವಳು ಮುಸುಡಿ ಒಂದು ಹೊಡಕ್ ಆಗ್ತಿಲ್ಲ. ಹಾಯ್ ಅಂಜು, ಹೇಗಿದ್ದೀರಾ? ಹಾಯ್ ರೋಹಿತ್, ಹೇಗಿದ್ದೀರಾ? ಏನಂತೀರಾ ಟ್ರಾಫಿಕ್ ಬಗ್ಗೆ? ನಮ್ಮ ಮನ್ಸು ನನ್ಗೇನ್ ಬೇಜಾರಿಲ್ಲಪ್ಪ, ಲೇಟ್ ಆಗೋದ್ರು ಇಲ್ಲ. ನಮ್ಗೆ ಅಲ್ಲಿ ಜೋಶ್ ಮೇಡಮ್ ಅವರು ಬಂದು ದೇವ್ರನಿಗೂ ರವಿ ಎಲ್ಲಿದ್ದಾರ ಅಂತ ಕೇಳ್ತಾ ಇದ್ರೆ, ನನಗೆ ಲೇಟ್ ಆಗಿ ಬರೋದಕ್ಕೆ ಕಾರಣ ಇವಳು. ಏನು ಸೊ ಗೈಸ್, ನಾವು ಹುಡುಗರು ಎಷ್ಟು ಚಂದ ಇದೆಯಾ ನೋಡಿ. ಇವ್ರು ನೋಡಿ. ನೋಡ್ರಿ ಟ್ರಾಫಿಕ್. ಆ ಕಡೆಲ್ಲ ಗಾಡಿ, ಈ ಕಡೆಲ್ಲ ಇಲ್ಲಿ ಒಳಗ್ ನಡಕ್ ಸಿಕ್ಕೊಂಡ್ ಕೂತೇವ್. ಟ್ರಾಫಿಕ್ ಕಂಡಾಪಟ್ಟೆ ದೂರ ಐತೆ. ಅಲ್ಲಿ ಸಿಗ್ನಲ್ ದೂರ ಐತಿ, ಈ ಕಡೆ ದೂರ ಐತಿ. ಇನ್ನೂ ಹೊಂಟಿದೇವ್ ಕಾಮ್ರೋಜ್. ಲೇಟ್ ಬಾಳ ಐತೆ. ಇಬ್ರು ಮಲ್ಕೊಂತಾರ ನೋಡ್ರಿ. ಅಂತೂ ಇಂತೂ ಬಂದೆವು, ಒಳಗ್ ನಡ್ಕೋತ ಹೊಂಟೇವ. ಸೊ ಏನ್ ಗೊತ್ತಿಲ್ಲ. 5 ಗಂಟೆ ಆಯ್ತು ಬರಾಕಿಲ್ಲಿ. ಬಾಳ ಅಂದ್ರ ಬಾಳ ಲೇಟ್ ಮಾಡಿದ್ವು. ಸೊ ಇದಕ್ಕೆಲ್ಲ ಕಾರಣ ಅಂಜುನ. ಸೊ ನೋಡುವಾಗ ತೋರ್ಸ್ತಾನೆ ನಿಮಗ್. ಹೇಳಲ್ಲ ಏನ್ ಹೇಳೋದಿಲ್ಲ ಇವಾಗ. ಸೊ ಕ್ಯಾಮ್ರಾಸ್ ಒಳಗೆ ಬಂದೇವ. ಒಳಗೆ ಅಲ್ಲಿ ಸ್ವಲ್ಪ ಫೋಟೋ ತಕ್ಕೊಂಡು ಸೊ ಒಳಗೆ ನಡ್ಕೋತ ಹೊಂಟೇವ. ಫಂಕ್ಷನ್ ಸ್ಟಾರ್ಟ್ ಆಗೈತಿ ಅಲ್ಲಿ. ತುಂಬಾ ಎಕ್ಸೈಟ್ಮೆಂಟ್ ಇರ್ಲಿ, ತುಂಬಾ ಇದೀವಿ. ಯಾಕಂದ್ರೆ ಸುಮಾರು ಜನ ಸೆಲೆಬ್ರಿಟೀಸ್ ನೋಡಿದ್ವಿ, ತುಂಬಾ ಖುಷಿ ಆಯ್ತು. ಫ್ರೆಂಡ್ಸ್ ಕೂಡ ನೋಡಿದ್ವಿ. ಸೊ ತೋರಿಸ್ತೇನೆ ನಿಮಗೆ ಯಾರ್ಯಾರು ನೋಡೇನೆ, ಯಾರ್ಯಾರು ಅದಾರತ್ತ ಇನ್ನು. ಸೊ ನೋಡ್ರಿ ಪೂರ್ತಿ. ಯಾರು ಅಂತ ನೋಡುವಂತ ಸಮಯ. ಈ ಒಂದು ಪ್ರಶಸ್ತಿನ ನೀಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಿರ್ದೇಶಕ ಶ್ರೀಯುತ ನಾಗನಹಳ್ಳಿ ಚಂದ್ರಶೇಖರ್ ಸರ್ ಹಾಗೂ
ಸ್ವಾಗತ. ಪ್ರತಿ ವರ್ಷ ಚಿತ್ತರ ಸ್ಟಾರ್ ಅವಾರ್ಡ್ಸ್ ಕನ್ನಡಕ್ಕೆ ಈ ಒಂದು ಪ್ರಶಸ್ತಿ ಯಾರು ಬಾಲಾಗ್ತದೆ? ಈ ವರ್ಷದ ಅತ್ಯುತ್ತಮ ಪೋಷಕ ಕಲಾವಿದ ಪುರುಷ ಕಲಾವಿದ ಯಾರಂದ್ರೆ ಶ್ರೀ ಶರತ್ ಲೋಹಿತ್. ಸೊ ಚಿತ್ತಾರ ಅವಾರ್ಡ್ ಅಲ್ಲಿ ಸ್ವಲ್ಪ ಜನ ಬಂತು ಇಲ್ಲಿ ಜೀವನ ಇಟ್ಟು ಇರೋದು ಇಲ್ಲಿ. ಸೊ ಕ್ಯಾಮ್ರಾಸ್ ಏನಂದ್ರಪ್ಪ ಭಾಳ ಮಂದಿ ಕ್ರಿಯೇಟರ್ಸ್ ಎಲ್ಲ ಬಂದರು. ಸೊ ಸ್ವಲ್ಪ ಮಂದಿಗೆ ಮಾತಾಡ್ಸಾನೆ, ಸ್ವಲ್ಪ ಮಂದಿಗೆ ಇನ್ನೂ ಮಾತಾಡ್ಸಿಲ್ಲ. ಬಟ್ ಅಲ್ಲಿ ಇಲ್ಲೆಲ್ಲ ಇಂಟರ್ವ್ಯೂದ ತಗೋತಾರ ಅವ್ರದ್ದು. ಸೊ ಅವರೆಲ್ಲ ವಿಡಿಯೋದ ಮಾಡಿದಾರೆ. ನಮ್ದು ಇತ್ತು, ನಾವು ಲೇಟ್ ಮಾಡಿ ಬಂದೆವು. ಅದ್ರ ಸಂಬಂಧ ನಮ್ಗೆ ಈಗ ಫ್ಯಾಟ್ ಒಳಗೆ ಕಳ್ಸಲ್ಲಿ ಎಲ್ಲ ವಿಡಿಯೋ ನೋಡಿದ್ದು. ಇವಾಗ ಈ ಕಡೆ ತಿನ್ನಾಕ ಬಂದೇವು ಎಲ್ರು ಸ್ವಲ್ಪ ಇವನ್ ಕೂತೇವ ಇರೋದು ಸೆಂಡಿ. ಮತ್ತೆ ಆರಾಮ್ ಎಲ್ಲ ಆರಾಮ. ನಿಮ್ದು ಹೇಗಿದೆ? ಹೇಗ ಅನಿಸಿದೆ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2024? ಮಸ್ತ್ ಅನಿಸ್ತಾ ಇದೆ. ಹಾಯ್ ನಮಸ್ಕಾರ, ವೆಲ್ಕಮ್ ಟು ಚಿತ್ತಾರ ಸ್ಟಾರ್ ಅವಾರ್ಡ್. ಸಿಂಪಲ್ ರೋಹಿತ್ ಅಂಡ್ ಕ್ಯಾಡ್ಬರಿ, ಒನ್ ಆಫ್ ದ ಮೋಸ್ಟ್ ಫೇಮಸ್ ರೀಲ್ ಸ್ಟಾರ್. ಹಂಗೇನಿಲ್ಲ, ಆಕ್ಚುಲಿ ನನಗೆ ಅವ್ರ ರೀಲ್ಸ್ ಎಲ್ಲ ಇಷ್ಟ. ಆಕ್ಚುಲಿ ಕ್ಯಾಡ್ಬರಿ ಟೀಮ್ ಅಂತ ಇದೆ ನನಗೆ, ಅಷ್ಟೇ ನೋಡ್ತಿರ್ತೀನಿ. ಆಕ್ಚುಲಿ ಟೀಮ್ ಕಂಡಿಡಿದಕ್ಕೆ ನೀವು ಹೇಗೆ ಅನಿಸ್ತದೆ ಚಿತ್ತಾರ ಸ್ಟಾರ್ ಅವಾರ್ಡ್ 2024? ಇದು ಫುಲ್ ನೋಡಿಲ್ಲ ಕಂಪ್ಲೀಟ್ ಆಗಿ, ಅರ್ಧ ನೋಡಿದ್ನಿ. ಅರ್ಧದಲ್ಲೇ ಫುಲ್ ಎಂಟರ್ಟೈನ್ಮೆಂಟ್ ಐತೆ. ಫ್ರೆಂಡ್ಸ್ ಎಲ್ಲ ಐ ಹೋಪ್ ರೆಡ್ ಕಾರ್ಪೆಟ್ ಎಂಟ್ರಿ ತಗೊಂಡ್ರಿ ಅನ್ಕೊಂತೀನಿ. ಹಾಗೆ ಇಲ್ಲ, ನಾವು ಲೇಟ್ ಮಾಡಿ ಬಂದಿವಿ, ಅದಕ್ಕೆಲ್ಲ ಡಾಟ್ ಒಳಗೆ ಕಳ್ಸಿಬಿಟ್ಟು ಲೇಟ್ ಕಮರ್ಸ್ ಅಲೋ ಮಾಡ್ತಾ ಇಲ್ಲ ಅದ. ರವಿ ಹೇಳು ಏನಾದ್ರು ಹೇಳು. ಬಿಗ್ ಫ್ಯಾನ್. ಏನಾಯ್ತು ಮೀಟಾಗ ಏನಾಯ್ತು ಈಗ? ನನಗೆ ಫುಲ್ ಹಾಯ್ ಮೇಡಮ್. ಈಗ ಮಾಡಿ ರೋಜು ಇವಾಗ ಏನಂದ್ರಪ್ಪ, ಕ್ರಿಯೇಟರ್ಸ್ ಎಲ್ಲರಿಗೂ ವಿಡಿಯೋ ಮಾಡಕ್ ಹೇಳಿದಾರು. ಸೊ ಅದ್ರ ಸಂಬಂಧ ವಿಡಿಯೋ ಮಾಡತ್ತೇವು. ಸೊ ಎರಡು ವಿಡಿಯೋ ಮಾಡಿದೆವು. ನಾವ್ ಮಾಡಿಲ್ಲ, ಬೇರೆ ಅಕೌಂಟ್ ಬಿಡಿಸ್ ಮಾಡಿ ಒಟ್ಟ ಕೊಲ್ಲಾಬದ ಕೊಟ್ಟ ನೋಡ್ಬೇಕ ನಾವು ಸರ್. ಸೊ ಎಲ್ಲ ಅದಾರ ಎಲ್ಲ. ಏನ್ ಬ್ರೋ ನಿಮ್ದು ಇದು ಬ್ಲಾಗ? ಯಾವ ಚಾನಲ್? ಸಿಂಪಲ್ ರೈಟ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಿಂಪಲ್ ರೈಟ್. ನಿಮ್ದು? ನಮ್ದು ಉತ್ತರ ಕರ್ನಾಟಕ ಬಾಯ್ಸ್. ಸಬ್ಸ್ಕ್ರೈಬ್ ಮಾಡಿ ಅವ್ರದ್ದು. ಬಾಯ್ ಬ್ರೋ, ನಮಸ್ಕಾರ. ನೀವೇನ್ ಮಾಡತ್ತ ಇಲ್ಲಿ? ಆಯ್ತಾಯ್ತು ಆದ್ಮೇಲೆ ಹಿಂಗನ್ರಿ. ಇವ್ರೇನ್ ಮಾಡತಾರ? ಇಬ್ರು ಬಂದಿ ವಿಡಿಯೋ ಮಾಡತ್ತ ಭಯ. ಇಷ್ಟೊಂದೇ ಬರ್ತಾರ. ಇವ್ ಬರ್ತಲ್ಲ ಇವ್ ಮತ್ತ ಬಾ ಮಂದಿ ನೋಡೇನೆ. ಬಟ್ ಅವ್ರೆಲ್ಲ ಏನಲ್ಲ. ಸೊ ಬಾ ಮಂದಿ ನೋಡಿದೇವ ಇಲ್ಲಿ, ಬಾ ಮಂದಿಗ. ಬಟ್ ವಿಡಿಯೋ ಮಾಡಿಲ್ಲ, ಯಾಕಂದ್ರೆ ಇಲ್ಲಿ ಬಂದೇವ. ಬಂದಿಲ್ಲ
ಹೌದು. ಇವಾಗ ಮಾಡ್ತೀವಿ ಇನ್ನೊಂದು ವಿಡಿಯೋ, ಒಂದ್ ವಿಡಿಯೋ ಮಾಡಿವಲ್ಲ, ಒಂದ್ ವಿಡಿಯೋ ಆಗಿದೆ, ಒಂದ್ ಗ್ರೂಪ್ ವಿಡಿಯೋ ಆಗಿದೆ, ಮತ್ ಮಾಡ್ತೀವಿ. ಸೊ ನೋಡೋಣ ಏನಾಗುತ್ತ. ಈ ಮೋನ ಅಂತ ಇದೆ 10 ವಯಸ್ಸಿಗೆ ಈಗ ವಯಸ್ಸಾಗ ನಮ್ ವಿಡಿಯೋ ಅಲ್ಲ ಮೊಬೈಲ್ ಕೊಡ್ಲತ್ತೀವಿ. ಈಗ ವಿಡಿಯೋ ಮಾಡ ಬಂದ ಇಲ್ಲಿ ಕ್ರಿಯೇಟರ್ಸ್ ಐತಿ. ಯಾವ ವಿಡಿಯೋ ಮಾಡ್ತೀವಿ? ಇನ್ನು ನೋಡ್ತಾ ಇದ್ದೀನಿ. ಹೌದಾ, ಇವಾಗ ಏನ್ ಮಾಡ್ತೀವಿ? ಎಷ್ಟಂತೆ? ಯಾವ ಸ್ಟ್ಯಾಂಡರ್ಡ್? 4th ಸ್ಟ್ಯಾಂಡರ್ಡ್. ನೋಡ್ರಿ ಹೆಂಗ ಬಂದಾರ ಇಲ್ಲಿ. ಹೋಗು ಬಾಯ್. ಮೆನ್ಷನ್ ಮಾಡುವಂತ ಹೇಳ್ಬೇಕು, ಯೂಟ್ಯೂಬ್ ಅಲ್ಲೇ ಮೆನ್ಷನ್ ಮಾಡ್ಬೇಕು ಅಂತ ಹೇಳ್ಬೇಕು. ಈಗ ಅಲ್ಲಿ ಹೋಗ್ಬಿಟ್ಟು ಹಂಗೆ ಅವಾಜ್ ಹಾಕ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಮೆನ್ಷನ್ ಮಾಡ್ಬೇಕು ನನ್ನ ಐಡಿಯಾ ಅಂತ ಹೇಳಿ. ನೋಡಿ ಅವ್ರ ಪಪ್ಪ ಹೆಂಗ್ ಕಲ್ಸ್ಕೊಡತ್ತಾರ ಈಗ. ಇವಾಗ ತಗೋ ಬಾ 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 ಬಾ. ಯೂಟ್ಯೂಬ್ ಅಲ್ಲಿ ಮೆನ್ಷನ್ ಮಾಡೋದು ಮರಿಬೇಡಿ. ಹಾ ಆಯ್ತು, ಡನ್. ಮರೆಯಲ್ಲ ನೋಡು. ನೀವ್ ಈ ಕಡೆ ಬರ್ತೀರಾ? ಎಂತಕ್ಕೆ? ಲಾಸ್ಟಿಗೆ ಡಾರ್ಲಿಂಗ್ ವೈಫ್ ರಾಮರಾಜ ಫೈನಲಿ ಎಲ್ಲಾ ಇವೆಂಟ್ ಮುಗೀತು. ಬಾಳ ಅಂದ್ರ ಬಾಳ ಮಜಾ ಮಾಡಿದ್ವು. ಸೊ ಬಾಳ ಮಂದಿ ಕ್ರಿಯೇಟರ್ಸ್ ನೋಡಿನಿ, ಬಾಳ ಮಂದಿ ಕ್ರಿಯೇಟರ್ ಮಾತಾಡ್ಸಿನಿ, ಸ್ವಲ್ಪ ಮಂದಿಗೆ ಮಾತಾಡ್ಸಲ್ಲ. ಸೊ ಮಜಾ ಬತ್ತು ಒಟ್ಟ ಎಲ್ಲಾರ ಸಂಗಟ ಇಲ್ಲಿ ಇದ್ದ ಟೈಮ್ ಸ್ಪೆಂಡ್ ಮಾಡಿ. ಸೊ ಚಿತ್ತಾರ ಫುಲ್ ಮಜಾ ಬತ್ತು. ಥ್ಯಾಂಕ್ ಯು ಜೋಶ್ ಶಾಪ, ಥ್ಯಾಂಕ್ ಯು ಮ್ಯಾಮ್ ಸರ್, ಥ್ಯಾಂಕ್ ಯು ಕಲ್ಪನಾ ಮ್ಯಾಮ್, ನೀವು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ರಾಮರಾಜ್ ಇಲ್ಲಿ ತನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್. ಈ ವ್ಲಾಗ್ ಇಲ್ಲಿ ಮುಗಿಸ್ತೇನೆ. ಬಾಯ್.